30 ಜಿಲ್ಲೆ 30 ಸುದ್ದಿಯನ್ನ ಬನ್ನಿ ನೋಡೋಣ. ಕನ್ನಡ ಚಿತ್ರರಂಗದ ಹಿರಿಯ ನಟಿ ಅಭಿನಯ ಸರಸ್ವತಿ ಬಿ ಸರೋಜಾದೇವಿ ಅವರ ಅಂತ್ಯ ಸಂಸ್ಕಾರ ಹುಟ್ಟೂರು ಚನ್ನಪಟ್ಟಣದ ದಶಾವರದಲ್ಲಿ ತಾಯಿಯ ಸಮಾಧಿಯ ಪಕ್ಕವೇ ನೆರವೇರಿದೆ. ಸಕಲ ಸರ್ಕಾರಿ ಗೌರವದೊಂದಿಗೆ ಒಕ್ಕಲಿಗ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ಈಗ ನೆರವೇರಿದೆ. ಪುತ್ರ ಗೌತಮ್ ಅಂತಿಮ ವಿಧಿವಿಧಾನವನ್ನ ನೆರವೇರಿಸಿದ್ರು. ಅದಕ್ಕೂ ಮುನ್ನ ಪೊಲೀಸರು 3 ಸುತ್ತು ಕುಶಾಲ ತೋಪನ್ನ ಸಿಡಿಸಿ ಗೌರವವನ್ನ ಸಲ್ಲಿಸಿದ್ರು. ಅಂತ್ಯಕ್ರಿಯೆಯಲ್ಲಿ ಸರೋಜಾದೇವಿಯವರ ಕುಟುಂಬಸ್ಥರು, ಆಪ್ತರು, ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್, ಶಾಸಕ ಸಿಪಿ ಯೋಗೇಶ್ವರ್ ಸೇರಿ ಅನೇಕ ಗಣ್ಯರು ಭಾಗವಹಿಸಿದ್ರು. ಇನ್ನು ಈ ಹಿಂದೆ ಸರೋಜಾದೇವಿ ಅವರು ಬರೆದಿರುವಂತಹ ವೆಲ್ ಪ್ರಕಾರ ಗಂಡ ಹರ್ಷ ಅವರ ಸಮಾಧಿಯ ಪಕ್ಕವೇ ಕೊಡಿಗೆಹಳ್ಳಿಯ ತೋಟದ ಮನೆಯಲ್ಲಿ ಅಂತ್ಯ ಸಂಸ್ಕಾರ ನೆರವೇರಿಸಬೇಕಿತ್ತು. ಆದರೆ ಸರೋಜಾದೇವಿಯವರ ತೋಟದ ಪಕ್ಕ ಅಪಾರ್ಟ್ಮೆಂಟ್ಗಳು ಈಗ ತಲೆ ಎತ್ತಿವೆ. ಹೀಗಾಗಿ ಚನ್ನಪಟ್ಟಣದ ದಶಾವರದ ಗ್ರಾಮದಲ್ಲಿ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗಿದೆ. ಪತಿಯನ್ನ ಕೊಂದು ಮನೆಯ ದೇವರ ಕೋಣೆಯಲ್ಲಿ ಹೂತು ಹಾಕಿದ್ದ ಪತ್ನಿ ಹಾಗೂ ಆಕೆಯ ಪ್ರಿಯಕರನಿಗೆ ನ್ಯಾಯಾಲಯ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿದೆ. ದಾವಣಗೆರೆಯ ನೆಲೆಹೊನ್ನೆ ಗ್ರಾಮಸ್ಥರಾದ ಜಗದೀಶ್ ಹಾಗೂ ಗಂಗಮ್ಮಳಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಲಾಗಿದೆ. ಜೊತೆಗೆ ತಲಾ 55,000 ದಂಡವನ್ನ ವಿಧಿಸಿ 1ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸ್ಪೆಷಲ್ ಕೋರ್ಟ್ ಈಗ ಆದೇಶವನ್ನ ಹೊರಡಿಸಿದೆ. 2015ರ ಸೆಪ್ಟೆಂಬರ್ 8ರಂದು ಲಕ್ಷ್ಮಣ್ ಎನ್ನುವವರನ್ನ ಜಗದೀಶ್ ಹಾಗೂ ಗಂಗಮ್ಮ ಹತ್ಯೆ ಮಾಡಿದ್ರು. ಮನೆಯ ದೇವರ ಕೋಣೆಯಲ್ಲಿ ಗುಂಡಿಯನ್ನ ತೆಗೆದು ಶವವನ್ನ ಹೂತು ಹಾಕಿದ್ರು. ಈ ಸಂಬಂಧ ಗಂಗಮ್ಮ ಮತ್ತು ಲಕ್ಷ್ಮಣ ದಂಪತಿ ಪುತ್ರಿ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ರು. ಇನ್ನು ಪ್ರಕರಣದ ತನಿಖಾಧಿಕಾರಿ ಇನ್ಸ್ಪೆಕ್ಟರ್ ಗಜೇಂದ್ರಪ್ಪ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದ್ದು, ಪ್ರಕರಣದ ವಿಚಾರಣೆ ನಡೆಸಿ ನ್ಯಾಯಮೂರ್ತಿಗಳಾದ ಎಂಎಚ್ ಅಣ್ಣನವರ್ ಸದ್ಯ ಆದೇಶವನ್ನ ಪ್ರಕಟಿಸಿದ್ದಾರೆ. ಮಂಗಳೂರಿನಲ್ಲಿ ಹೃದಯಾಘಾತದಿಂದ ಸರ್ಕಾರಿ ನೌಕರ ಸಾವನ್ನಪ್ಪಿದ್ದಾರೆ. ಹಾಸನ ಮೂಲದ 46 ವರ್ಷದ ಸತೀಶ್ ಬೆಳ್ತಂಗಡಿ ತಾಲೂಕು ಆಡಳಿತ ಸೌಧದಲ್ಲಿ ಪ್ರಥಮ ದರ್ಜೆಯ ಸಹಾಯಕ ನೌಕರರಾಗಿದ್ರು. ಇವತ್ತು ಬೆಳಿಗ್ಗೆ ಸ್ನಾನವನ್ನ ಮುಗಿಸಿ ಬಂದಿದ್ದಂತ ವೇಳೆ ಹಾರ್ಟ್ ಅಟ್ಯಾಕ್ ಆಗಿದೆ. ಕೂಡಲೇ ಸತೀಶ್ ಅವರನ್ನ ಪತ್ನಿಯ ಆಸ್ಪತ್ರೆಗೆ ದಾಖಲು ಮಾಡಿದ್ರು. ಆದರೆ ದುರಾದೃಷ್ಟವಶಾತ್ ಸತೀಶ್ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಅಮಾನವೀಯ ಘಟನೆ ಈಗ ಬೆಳಕಿಗೆ ಬಂದಿದೆ. ಇನ್ನು ತನ್ನಷ್ಟಕ್ಕೆ ಆರಾಮಾಗಿ ರಸ್ತೆಯಲ್ಲಿ ಮಲಗಿದ್ದಂತ ಶ್ವಾನದ ಮೇಲೆ ನನ್ನ ರೂಪದ ರಾಕ್ಷಸನೊಬ್ಬ ಕಾರನ್ನ ಹರಿಸಿದ್ದಾನೆ. ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಕೃತ್ಯ ನಡೆದಿದೆ. ಜುಲೈ 13ರಂದು ನಡೆದಿದ್ದಂತ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಘಟನೆ ಕುರಿತು ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಕಾರು ಚಾಲಕನ ದುಷ್ಕೃತ್ಯ ಸಿಸಿಟಿವಿಯಲ್ಲಿ ಈಗ ಸೆರೆಯಾಗಿದೆ. ಸದ್ಯ ಗಂಭೀರ ಸ್ಥಿತಿಯಲ್ಲಿರುವಂತಹ ಶ್ವಾನಕ್ಕೆ ಶ್ವಾನ ಪ್ರಿಯರು ಚಿಕಿತ್ಸೆಯನ್ನ ಕೊಡಿಸುತ್ತಿದ್ದಾರೆ. ಕಾರು ಹತ್ತಿಸಿದಂತ ಚಾಲಕನ ವಿರುದ್ಧ ಸದ್ಯ ಕ್ರಮವನ್ನು ತೆಗೆದುಕೊಳ್ಳುವಂತೆ ಶ್ವಾನ ಪ್ರಿಯರು ಆಗ್ರಹಿಸಿದ್ದಾರೆ. ಚಿತ್ರದುರ್ಗದಲ್ಲಿ ನಡು ರಸ್ತೆಯಲ್ಲಿ ಬಾಲಕಿ ಮೇಲೆ ಬೀದಿ ನಾಯಿಗಳು ದಾಳಿ ನಡೆಸಿವೆ. ಮನೆ ಸಮೀಪ ಆಟ ಆಡುತ್ತಿದ್ದಂತ ಬಾಲಕಿ ಮೇಲೆ ಏಕಾಏಕಿಯಾಗಿ ಬೀದಿ ನಾಯಿಗಳು ದಾಳಿ ನಡೆಸಿವೆ. ಈಶ್ವರ ಬಡಾವಣೆಯಲ್ಲಿ 9 ವರ್ಷದ ಬಾಲಕಿ ತನ್ನ ಸ್ನೇಹಿತರ ಜೊತೆ ಆಟ ಆಡುತ್ತಿದ್ದಂತ ಹೊತ್ತಿನಲ್ಲಿ ಈ ಘಟನೆ ಆಗಿದೆ. ಸ್ಥಳೀಯರ ಸಮಯ ಪ್ರಜ್ಞೆಯಿಂದ ಅದೃಷ್ಟವಶಾತ್ ಬಾಲಕಿ ಪ್ರಾಣ ಅಪಾಯದಿಂದ ಪಾರಾಗಿದ್ದಾಳೆ. ಬೀದಿ ನಾಯಿ ದಾಳಿಗೆ ಬಾಲಕಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸದ್ಯ ಈ ದಾಳಿ ಸಿಸಿಟಿವಿಯಲ್ಲಿ ಸದ್ಯ ಸೆರೆಯಾಗಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ನಗರದಲ್ಲಿ ಬೀದಿ ನಾಯಿಗಳನ್ನ ನಿಯಂತ್ರಿಸುವಂತೆ ಸ್ಥಳೀಯರು ಸದ್ಯ ಅಧಿಕಾರಿಗಳಿಗೆ ಒತ್ತಾಯಿಸಿದ್ದಾರೆ. ಅಕ್ರಮವಾಗಿ ಅನ್ನಭಾಗ್ಯ ಅಕ್ಕಿ ರಾಗಿಯನ್ನ ಸಾಗಾಟ ಮಾಡುತ್ತಿದ್ದವರನ್ನ ಕರವೇ ಕಾರ್ಯಕರ್ತರು ತಡೆದಿದ್ದಾರೆ.
ಚಿತ್ರದುರ್ಗದ ಚಳ್ಳಕೆರೆಯ ಎಪಿಎಂಸಿಯಲ್ಲಿ ಪಡಿತರ ಉಗ್ರಾಣದ ಮೇಲೆ ಕರವೇ ಕಾರ್ಯಕರ್ತರು ದಾಳಿ ಮಾಡಿದ್ದಾರೆ. ಈ ವೇಳೆ ಅಕ್ರಮ ಅಕ್ಕಿ ಮಾರಾಟಕ್ಕೆ ಬ್ರೇಕ್ ಹಾಕಿದ್ದಾರೆ. ಲಾರಿಗೆ ರಾಗಿಯನ್ನ ಲೋಡ್ ಮಾಡ್ತಿರುವಾಗಲೇ ದಾಳಿ ಮಾಡಲಾಗಿದೆ. ಕರವೆಯ ಪ್ರವೀಣ್ ಶೆಟ್ಟಿ ಬಣದ ಮಂಜುನಾಥ್ ನೇತೃತ್ವದಲ್ಲಿ ದಾಳಿ ಮಾಡಲಾಗಿದೆ. ಇನ್ನು ಎಚರ್ ಲಾರಿಗೆ 200 ಕ್ವಿಂಟಲ್ ರಾಗಿಯನ್ನ ತುಂಬಿಸಲಾಗ್ತಿತ್ತು ಅಂತ ಹೇಳಲಾಗ್ತಿದೆ. ಇನ್ನು ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅಕ್ಕಿಯನ್ನ ಜಪ್ತಿ ಮಾಡಿದ್ದಾರೆ. ವಿಜಯಪುರದಲ್ಲಿ ಹಂತಕ ಬಾಗಪ್ಪನ ಹಳೆ ಶಿಷ್ಯನ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಆರೋಪಿಗಳ ಕಾಲಿಗೆ ಪೊಲೀಸರು ಗುಂಡು ಹಾರಿಸಿದ್ದಾರೆ. ತಡರಾತ್ರಿ ಸುಶೀಲಾ ಕಾಳೆಯ ಹಂತಕರಿಗಾಗಿ ಇನ್ನು ಕಾರ್ಯಾಚರಣೆಯನ್ನು ನಡೆಸಲಾಗಿದೆ. ಈ ವೇಳೆ ಪೊಲೀಸರ ಮೇಲೆ ಹಲ್ಲೆಗೆ ಯತ್ನಿಸಿದ ಆರೋಪಿಗಳಿಗೆ ಕಾಕಿ ಗುಂಡಿನ ರುಚಿಯನ್ನ ತೋರಿಸಿದ್ದಾರೆ. ಗಾಂಧಿ ಚೌಕ ಸಿಪಿಐ ಪ್ರದೀಪ ತಳಕೇರಿ ಪಿಸ್ತೂಲ್ನಿಂದ ಗುಂಡನ್ನ ಹಾರಿಸಿದ್ದಾರೆ. ಆರೋಪಿ ಆಕಾಶ್ ಇನ್ನು ಸುದೀಪ್ ಅಲಿಯಾಸ್ ಸುಭಾಷ್ ಬಗಲೇ ಆತನ ಕಾಲಿಗೂ ಕೂಡ ಫೈರಿಂಗ್ ಮಾಡಲಾಗಿದೆ. ಗಡಿತ ಇರ್ಲಿಲ್ಲ ಅಲ್ಲಿ ಬ್ಲಡ್ ಬರ್ತಾ ಇಲ್ಲ. ಹಣ ನೀಡದೆ ಸತಾಯಿಸಿದ್ದಕ್ಕೆ ಪಂಪ್ಸೆಟ್ಗಳನ್ನ ಕಳ್ಳತನ ಮಾಡಿರುವಂತಹ ಘಟನೆ ಕಲಬುರಗಿಯ ಜೀವರ್ಗಿ ತಾಲೂಕಿನ ನೀರಲಗೌಡ ಗ್ರಾಮದಲ್ಲಿ ನಡೆದಿದೆ. ಇನ್ನು ನೀರಲಗೌಡ ಗ್ರಾಮದ ಮರೆಪ್ಪ ಹಡಪದ ಎನ್ನುವವರಂತ ತೋಟದಲ್ಲಿನ ಪಂಪ್ಸೆಟ್ ಕಳ್ಳತನವಾಗಿದ್ದು ಮರೆಪ್ಪ ಸೋದರನ ಮಗ ನಾಗರಾಜ್ ಎಂಬಾತನಿಂದ ಈ ಕೃತ್ಯ ನಡೆದಿದೆ. ಇನ್ನು ಮರೆಪ್ಪ 50,000 ಕೊಡದೆ ಸತಾಯಿಸುತ್ತಿದ್ದ ಹಿನ್ನೆಲೆಯಲ್ಲಿ ಕೋಪಗೊಂಡಿದ್ದಂತ ನಾಗರಾಜ್ ಪಂಪ್ಸೆಟ್ ಕಳ್ಳತನ ಮಾಡಿ ಹೊಲದಲ್ಲಿ ಹೂತಿಟ್ಟಿದ್ದ ಅನ್ನೋದಾಗಿ ಸದ್ಯ ಆರೋಪ ಮಾಡಲಾಗಿದೆ. ಇನ್ನು ವಿಚಾರ ತಿಳಿದು ಇನ್ನು ನಾಗರಾಜ್ ಸಮ್ಮುಖದಲ್ಲಿ ಪಂಪ್ಸೆಟ್ ಅನ್ನ ಹೊರತೆಗೆಯಲಾಗಿದೆ. ಆದರೆ ಈ ಬಗ್ಗೆ ಮರೆಪ್ಪ ಇಲ್ಲಿವರೆಗೂ ಕೂಡ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯ ಗ್ರಾಮೀಣ ಭಾಗದಲ್ಲಿ ನಿರಂತರವಾಗಿ ಮಳೆಯಾಗ್ತಿದೆ. ಬಂಟ್ವಾಳ ತಾಲೂಕು ವ್ಯಾಪ್ತಿಯಲ್ಲಿ ಧಾರಾಕಾರ ಮಳೆಯ ಹಿನ್ನೆಲೆಯಲ್ಲಿ ಅಂಗನವಾಡಿಯಿಂದ ಪ್ರೌಢಶಾಲೆಯವರೆಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಯಾವುದೇ ಅಹಿತಕರ ಘಟನೆ ಸಂಭವಿಸದಂತೆ ಮುನ್ನೆಚ್ಚರಿಕಾ ಕ್ರಮವಾಗಿ ತಹಶೀಲ್ದಾರ್ ಅರ್ಚನಾ ಡಿ ಭಟ್ ರಜೆಯನ್ನ ಘೋಷಿಸಿ ಆದೇಶವನ್ನ ಹೊರಡಿಸಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಖಾಸಗಿ ಬಸ್ ಹಾಗೂ ಆಟೋ ನಡುವೆ ಭೀಕರ ಅಪಘಾತ ಆಗಿದೆ. ಭೀಕರ ದುರಂತದಲ್ಲಿ ಓರ್ವ ಸಾವನ್ನಪ್ಪಿದ್ದು ಮೂವರಿಗೆ ಗಂಭೀರ ಗಾಯ ಆಗಿದೆ. ಚಿಂತಾಮಣಿ ತಾಲೂಕಿನ ಚಿನ್ನಸಂದ್ರ ಬಳಿ ಖಾಸಗಿ ಬಸ್ ಚಾಲಕನ ಸದ್ಯ ಜಾಗ್ರತೆ ಇಲ್ಲದೆ ಇರುವಂತಹ ಕಾರಣಕ್ಕೆ ಈ ಅಪಘಾತ ಆಗಿದೆ ಅಂತ ಹೇಳಲಾಗ್ತಿದೆ. ಬೆಂಗಳೂರು ಮೂಲದ ಆಟೋ ಚಾಲಕ ಸ್ಥಳದಲ್ಲಿ ಮೃತಪಟ್ಟಿದ್ದು ಗಾಯಾಳುಗಳನ್ನ ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇನ್ನು ಘಟನಾ ಸ್ಥಳಕ್ಕೆ ಚಿಂತಾಮಣಿ ಗ್ರಾಮಾಂತರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದರು. ತುಮಕೂರು ಜಿಲ್ಲೆಯಲ್ಲಿ ಕತ್ತಲಾಗ್ತಿದ್ದಂತೆ ಪುಡಿ ರೌಡಿಗಳ ಅಟ್ಟಹಾಸ ಹೆಚ್ಚಾಗ್ತಿದೆ. ಪಾನಮತ್ತರಾಗಿದ್ದ ಪುಡಿ ರೌಡಿಗಳು ಪಾದಚಾರಿ ಮಹಿಳೆಗೆ ಸ್ಕೂಟರ್ನಿಂದ ಡಿಕ್ಕಿ ಹೊಡೆದಿದ್ದಾರೆ. ಡಿಕ್ಕಿಯ ರಭಸಕ್ಕೆ 26 ವರ್ಷದ ಗೃಹಿಣಿ ನಿಲೂಸಫರ್ ಸಾವನ್ನಪ್ಪಿದ್ದಾರೆ. ಕುಡಿದ ಮತ್ತಿನಲ್ಲಿದ್ದಂಥ ಪುಡಿ ರೌಡಿಗಳು ಅತಿ ವೇಗವಾಗಿ ಸ್ಕೂಟರ್ ಚಲಾಯಿಸುತ್ತಿದ್ದ ಹಿನ್ನೆಲೆಯಲ್ಲಿ ಈ ದುರ್ಘಟನೆ ಸಂಭವಿಸಿದೆ. ಇನ್ನು ಭೀಕರ ಅಪಘಾತದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಬೈಕ್ನಲ್ಲಿ ಬಂದಿದ್ದಂಥ ಪುಡಿ ರೌಡಿಗಳ ಬಳಿ ಮಾರಕಾಸ್ತ್ರಗಳು ಕೂಡ ಇದ್ದವು ಅನ್ನುವಂಥ ಗಂಭೀರ ಆರೋಪ ಕೂಡ ಕೇಳಿಬರುತ್ತಿದೆ. ಡಿಕ್ಕಿಯ ರಭಸಕ್ಕೆ ಮಹಿಳೆ ಸಾವನ್ನಪ್ಪಿದ್ದಾರೆ.
ದಾವಣಗೆರೆಯಲ್ಲಿ ಕುರಿ ಮೇಯಿಸುತ್ತಿರುವಂತಹ ಸಂದರ್ಭದಲ್ಲಿ ವಿದ್ಯುತ್ ತಂತಿ ತಗುಲಿ ತಂದೆ ಮಗ ಸಾವಿಗೀಡಾಗಿದ್ದಾರೆ. ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ದುಗ್ಗತ್ತಿ ಗ್ರಾಮದಲ್ಲಿ ಈ ಘಟನೆ ಆಗಿದೆ. ದುಗ್ಗತ್ತಿ ಗ್ರಾಮದ ರಮೇಶ್ ಹಾಗೂ ಮಗ ಚಂದ್ರಪ್ಪ ಕರೆಂಟ್ ಶಾಕ್ಗೆ ಬಲಿಯಾಗಿದ್ದಾರೆ. ನಿನ್ನೆ ಕುರಿ ಮೇಯಿಸುವಂತಹ ಹೊತ್ತಿನಲ್ಲಿ ಜಮೀನಿಗೆ ತೆರಳಿದ್ದ ವೇಳೆ ಮಳೆ ಸುರಿದಿತ್ತು. ಈ ಹಿನ್ನೆಲೆ ತೋಟದ ಮನೆಯಲ್ಲಿ ತಂದೆ ಮಗ ಆಶ್ರಯವನ್ನ ಪಡೆದಿದ್ರು. ಮಳೆ ನಿಂತ ನಂತರ ಹೊರಗಡೆ ಬರುವಂತ ವೇಳೆ ತುಂಡಾಗಿ ಬಿದ್ದಿದ್ದಂತ ವಿದ್ಯುತ್ ತಂತಿ ಸ್ಪರ್ಶಿಸಿ ದುರಂತ ಸಂಭವಿಸಿದೆ. ಸ್ಥಳದಲ್ಲಿ ತಂದೆ ಮಗ ಸಾವನ್ನಪ್ಪಿದ್ದಾರೆ. ಇದು ಎಲ್ಲಿದ್ದ ಎಲ್ಲಿಗೆ ಗೊತ್ತರೆ ಇದು ಪೂರ ಸರೌಂಡಿಂಗ್ ಐತಲ್ಲ, ಇಲ್ಲಿದ್ದ ಹಿಡ್ದು ಮತ್ತೆ ಆ ಕಡೆಗೆ ಪಕ್ಕದ ಒಂದು ಲೈನ್ ಐತ್ರಿ ತಂತಿ ಕಂಬ ಮನೆ. ಅಲ್ಲಿ ನೋಡಲ್ ವೈರ್ ಟಚ್ ಆಕತಿ, ಆ ವೈರ್ ಗುಂಟ ಇನ್ ದಮ್ ಕರೆಂಟ್ ಬರ್ತೈತಿ. ಗೊತ್ತ ಹೆಂಗ್ 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 ಯಾವಂಗೆ ಅವ್ನು ಫೋನ್ ಹೊಡಿಯಲ್ಲ. ಅವ್ರ ಫ್ಯಾಕ್ಟರಿಗೆ ಯಾರು ಅವ್ರು ಬರ್ಲಿ ಅವ್ರು. ಫ್ಯಾಕ್ಟ್ರಿ ಇರ್ತದೆ ಇದು. ಅಲ್ಲಪ್ಪ ಫ್ಯಾಕ್ಟ್ರಿ ಲೈನ್ ತಗೊಂಬಂದು ನಮ್ಮ ಲೈನ್ ಮೇಲೆ ಹಿಂಗೆ ಹೋಗಿತಾರ ಅಂದ್ರೆ ಇವ್ರು ವಾಟಿಗೆ ಏನು ಫೋಟೋ ಹೊಡೆದಾಕಲ್ಲ ನೀಟಾಗಿ. ನಾವು ಸಾಯ್ತಿದ್ವಿ. ಈಗ ಅದು ಏನ್ರ ಹೆಚ್ಚು ಕಮ್ಮಿ ಆಗಿತ್ತು ರಿಟರ್ನ್ ಬರೋದ ಅದು ಗಾಳಿಗೆ ಅದು ಮುರ್ಲೇನ್ ಬಿದ್ದವಲ್ಲ ಅವು ತಗಲಿಲ್ಲ ಅವ್ರು. ತೆಗಿಯಕ್ ಬೇಡ ಅನ್ನಲ್ಲ, ನಮಗೇನು ಹೇಳಿಲ್ಲ ಅವರು. ತಗದ್ ಹಿಂಗೆ ಹಾಕ್ಯಾರ ಅವು ಸರಿತಾವಲ್ಲ. ಇಲ್ಲಿ ಬಿದ್ದತ್ ನೋಡಿ ತಂತಿ ಬೆಲೆ ಮೇಲೆ ಹೋಗಿತಾನೆ. ಯಾವನಾರ ನೆಲಕರ ಒಸಿಬೇಕಾ ಮೂರ್ಲೇನ್ ಬಿಟ್ಟಿರ್ತದೆ ಗಾಳಿಗೆ ಹಿಂಗ ಅದು ಟಚ್ ಆಗೈತದ. ಕರೆಂಟ್ ಅಲ್ಲಿ ಇದು ತಂತಿ ಬೇಲಿ ಐತೆ, ಅಲ್ಲಿ ಕಲೆಕ್ಷನ್ ಆಯ್ತಾವ. ತಂತಿ ಬೇಲಿಗೆ ಕೇಬಲ್ ಅಲ್ಲಿ ಪೂರ್ತಿ ಫಿಟ್ಟಿಂಗ್ ಆಗೈತದ. ಗಾಡಿ ಹತ್ರ ಅವಲ್ಲ ಎರಡು ಕಾರುಗಳ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ ಕಾರ್ನಲ್ಲಿದ್ದಂತ ಇಬ್ಬರು ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಚಿಕ್ಕಬಸೇನಹಳ್ಳಿ ಅಲ್ಲಿ ಈ ಘಟನೆ ಆಗಿರುವುದುಂಟು. ಕೆಜಿಎಫ್ ಮೂಲದ ಈಶ್ವರ ಹಾಗೂ ಜನನಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಕೆಜಿಎಫ್ ಕಡೆಯಿಂದ ಬೆಂಗಳೂರು ಕಡೆಗೆ ತೆರಳುವಂತ ಮಾರ್ಗ ಮಧ್ಯೆ ಅಪಘಾತ ಸಂಭವಿಸಿದೆ. ರಸ್ತೆ ರಿಪೇರಿಯ ಹಿನ್ನೆಲೆಯಲ್ಲಿ ಒಂದೇ ರಸ್ತೆಯಲ್ಲಿ ಸಂಚಾರಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿತ್ತು. ಈ ವೇಳೆ ಎರಡು ಕಾರುಗಳ ನಡುವೆ ಮುಖಾಮುಖಿಯಾಗಿ ಡಿಕ್ಕಿಯಾಗಿದೆ. ಮಂಡ್ಯ ಜಿಲ್ಲೆಯಲ್ಲಿ ಚಿರತೆ ದಾಳಿಗೆ 4 ಕುರಿ 4 ಮೇಕೆಗಳು ಬಲಿಯಾಗಿವೆ. ಪಾಂಡವಪುರ ತಾಲೂಕಿನ ಟಿಎಸ್ ಛತ್ರ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಇನ್ನು ಮಾಯಿಗೌಡ ಎಂಬ ರೈತನಿಗೆ ಸೇರಿದಂತ ಮೇಕೆಗಳು ಚಿರತೆಯ ದಾಳಿಗೆ ಸಾವಿಗೀಡಾಗಿವೆ. ಇನ್ನು ಮನೆಯಲ್ಲಿನ ಕೊಟ್ಟಿಗೆಗೆ ಚಿರತೆ ನುಗ್ಗಿದ್ದು ಈ ವೇಳೆ ಮೇಕೆ ಕುರಿಗಳ ಮೇಲೆ ದಾಳಿ ಮಾಡಿದೆ. ಹಾಗಾಗಿ ಸದ್ಯ ಘಟನಾ ಸ್ಥಳಕ್ಕೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದರು. ಇನ್ನು ರೈತನಿಗೆ ಸರ್ಕಾರದಿಂದ ಸೂಕ್ತ ಪರಿಹಾರಕ್ಕಾಗಿ ಮನವಿಯನ್ನು ಮಾಡಿದ್ದಾರೆ. ಇನ್ನು ಬಳ್ಳಾರಿಯಲ್ಲಿ ಡೆಡ್ಲಿ ಹಾರ್ಟ್ ಅಟ್ಯಾಕ್ಗೆ 12 ವರ್ಷದ ಬಾಲಕಿ ಸಾವನ್ನಪ್ಪಿದ್ದಾಳೆ. ಸಂಡೂರು ತಾಲೂಕಿನಲ್ಲಿ ಘಟನೆ ಆಗಿರೋದು. ಇನ್ನು ಕಾಳಿಂಗೇರಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬಾಲಕಿ ದೀಕ್ಷಾ 6ನೇ ತರಗತಿಯನ್ನ ವಿದ್ಯಾಭ್ಯಾಸ ಮಾಡ್ತಾ ಇದ್ಲು. ಇವತ್ತು ಬೆಳಿಗ್ಗೆ ಶಾಲೆಗೆ ಹೋಗಬೇಕು ಅಂತ ತಲೆಯನ್ನ ಬಾಚಿಕೊಳ್ಳುತ್ತಿದ್ದಂತ ಸಂದರ್ಭದಲ್ಲಿ ದೀಕ್ಷಾ ಇದ್ದಕ್ಕಿದ್ದಂತೆ ಕುಸಿದು ಬಿದ್ದಿದ್ದಾಳೆ. ಕೂಡಲೇ ಮನೆಯಂತ ಪೋಷಕರು ದೀಕ್ಷಾಳನ್ನ ಆಸ್ಪತ್ರೆಗೆ ದಾಖಲಿಸ್ತಾರೆ. ಆದರೆ ಪ್ರಾಥಮಿಕ ಚಿಕಿತ್ಸೆ ಕೊಡಿಸಿದ್ರೂ ಕೂಡ ಹೆಚ್ಚಿನ ಚಿಕಿತ್ಸೆಗೆ ಸಂಡೂರಿಗೆ ಕರೆದು ಹೋದ್ರು. ಆ ಸಂದರ್ಭದಲ್ಲಿ ಮೃತಪಟ್ಟಿದ್ದಾಳೆ. ಸದ್ಯ ಈಗ ಸಂಡೂರು ಆಸ್ಪತ್ರೆಗೆ ಶಾಸಕಿ ಅನ್ನಪೂರ್ಣ ತುಕಾರಾಮ್, ತಹಶೀಲ್ದಾರ್ ಅನಿಲ್ ಕುಮಾರ್, ಇನ್ನು ತಾಲೂಕು ಪಂಚಾಯಿತಿ ಇಒ ಮಡಗಿನ ಬಸಪ್ಪ ಭೇಟಿ ನೀಡಿದ್ರು. ಇನ್ನು 12 ವರ್ಷದ ಬಾಲಕಿಗೆ ಹಾರ್ಟ್ ಅಟ್ಯಾಕ್ ಆಗಿರುವುದು ನಿಜಕ್ಕೂ ದಾರುಣ ವಿಚಾರ ಆಯಿತು. ಜಾತ್ರಾ ಮಹೋತ್ಸವದ ವೇಳೆ ಆಹಾರವನ್ನ ಸೇವಿಸಿ 55 ಜನ ಅಸ್ವಸ್ಥರಾಗಿರುವಂತಹ ಘಟನೆ ಹಾಸನದಲ್ಲಿ ನಡೆದಿದೆ. ಹಾಸನ ಜಿಲ್ಲೆಯ ಅರಸೀಕೆರೆ ಪಟ್ಟಣದಲ್ಲಿ ಮಾಲೇಕಲ್ಲು ತಿರುಪತಿ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವರ ಜಾತ್ರೆ ನೆರವೇರಿದೆ. ಈ ವೇಳೆ ತಡರಾತ್ರಿ ತಪೋತ್ಸವದ ಬಳಿಕ ಖಾಸಗಿ ಸಮುದಾಯದ ಭವನವೊಂದರಲ್ಲಿ 55 ಭಕ್ತರು ಆಹಾರವನ್ನ ಸೇವಿಸಿದ್ರು. ಖಾಸಗಿ ಪ್ರಸಾದವನ್ನ ಸೇವಿಸಿದ ನಂತರ ಕೆಲವರಿಗೆ ವಾಂತಿ ಭೇದಿ ಕಾಣಿಸಿಕೊಂಡಿದೆ. ಸ್ಥಳಕ್ಕೆ ತಾಲೂಕು ಆರೋಗ್ಯ ಅಧಿಕಾರಿಗಳು ದೌಡಾಯಿಸಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಇನ್ನು ಘಟನೆಯ ವಿರುದ್ಧ ಅರಸೀಕೆರೆಯಲ್ಲಿ ಸಾರ್ವಜನಿಕರು ಭಾರೀ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಆಹಾರವನ್ನ ಪ್ರಯೋಗಶಾಲೆಗೆ ಕಳುಹಿಸಿದ್ದಾರೆ. ಕಾಕಿ ಭಯವಿಲ್ಲದೆ ನಡು ರಸ್ತೆಯಲ್ಲಿ ರೋಡ್ ರೋಮಿಯೋಗಳ ವೀಲಿಂಗ್ ನಡೆಸಿ ಸದ್ಯ ಸಾರ್ವಜನಿಕರಿಗೆ ಕಿರುಕುಳ ನೀಡಿರುವಂತಹ ವಿಚಾರ ಈಗ ಬಯಲಾಗಿದೆ. ಈ ದೃಶ್ಯ ಚಿಕ್ಕಮಗಳೂರು ನಗರದ ಹೃದಯ ಭಾಗ ಡಿಸಿಎಸ್ಪಿ ಕಚೇರಿಯ ಪಕ್ಕದಲ್ಲೇ ಕಂಡುಬಂದಿದೆ. ನಗರದ ಜನದಟ್ಟಣೆ ಜಾಗದಲ್ಲಿ ಯುವಕರು ವೀಲಿಂಗ್ ಅನ್ನ ಮಾಡಿದ್ದು ಸದ್ಯ ದೃಶ್ಯಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ. ಇನ್ನು ಡಬಲ್ ಕೂತ್ಕೊಂಡು ಆಕ್ಟಿವಾ ಹೊಂಡಾ ಬೈಕ್ನಲ್ಲಿ ಯುವಕರು ವೀಲಿಂಗ್ ಮಾಡಿದ್ದು ಇಂಥವರಿಗೆ ಯಾರ ಮೇಲೂ ಕೂಡ ಭಯ ಇಲ್ವಾ, ಜೊತೆಯಲ್ಲಿ ರೋಡಲ್ಲಿ ಓಡಾಡೋರಿಗೂ ಕೂಡ ಜೀವ ಭಯ ಕಾಡ್ತಾ ಇದೆ ಅನ್ನೋದಾಗಿ ಸಾರ್ವಜನಿಕರು ಆಕ್ರೋಶವನ್ನ ಹೊರಗಾಕಿದ್ದಾರೆ.
ಧಾರವಾಡದಲ್ಲಿ ಹಾಡು ಹಗಲೇ ವ್ಯಕ್ತಿಗೆ ಚೂರಿ ಇರಿದು ಹತ್ಯೆ ಮಾಡಲಾಗಿದೆ. 25 ವರ್ಷದ ರಾಯು ಗಾಯಕ್ವಾಡ್ ಹುಬ್ಬಳ್ಳಿಯ ಕೆಎಂಸಿಆರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾರೆ. ಮಲಿಕ್ ಅನ್ನೋ ಯುವಕ ಚಾಕು ಇರಿದಿದ್ದು ಎಸ್ಕೇಪ್ ಆಗಿದ್ದಾನೆ ಸದ್ಯ. ಇನ್ನು ತನಿಖೆಯನ್ನು ಆರಂಭಿಸಿರುವಂತಹ ಪೊಲೀಸರು ಆರೋಪಿಗಾಗಿ ಬಲೆ ಬೀಸಿದ್ದಾರೆ. ಇನ್ನು ಹತ್ಯೆಗೆ ನಿಖರ ಕಾರಣ ಏನು ಅನ್ನೋದು ಇನ್ನೂ ಕೂಡ ತಿಳಿದು ಬಂದಿಲ್ಲ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರಿನ ಅರಿಯಬ್ಬೆ ಪ್ರಗತಿ ಗ್ರಾಮೀಣ ಬ್ಯಾಂಕ್ ದರೋಡೆಗೆ ವಿಫಲ ಯತ್ನ ನಡೆಸಲಾಗಿದೆ. 4 ಮಂದಿ ಖತರ್ನಾಕ್ ದರೋಡೆಕೋರರು ಕಳ್ಳತನಕ್ಕೆ ಯತ್ನ ಮಾಡಿದ್ದಾರೆ. ಬ್ಯಾಂಕ್ ಕಿಟಕಿಯ ಸರಳುಗಳನ್ನ ಮುರಿದು ಕಳ್ಳರು ಒಳನುಗ್ಗಿ ಹಣ ದರೋಡೆಗೆ ಯತ್ನಿಸಿದ್ದಾರೆ. ಬ್ಯಾಂಕ್ ಒಳಗೆ ಸೈರನ್ ಶಬ್ದ ಆಗ್ತಿದ್ದಂತೆ ಕಾಲ್ಕಿತ್ತಿದ್ದಾರೆ. ಖತರ್ನಾಕ್ ಕಳ್ಳರ ಚಲನವಲನ ಸಿಸಿಟಿವಿಯಲ್ಲಿ ಸರಿಯಾಗಿದೆ. ಸ್ಥಳಕ್ಕೆ ಚಿತ್ರದುರ್ಗದ ಎಸ್ಪಿ ರಂಜಿತ್ ಕುಮಾರ್ ಭೇಟಿ ಕೊಟ್ಟಿದ್ದಾರೆ. ಇನ್ನು ಪರಿಶೀಲನೆ ಮಾಡಿದ್ದಾರೆ. ಇನ್ನು ಆ ಭಾಗದಲ್ಲಿ ಸದ್ಯ ಪ್ರಕರಣ ದಾಖಲಾಗಿದೆ. ಮೈಸೂರಲ್ಲಿ ವೈದ್ಯರ ವಿರುದ್ಧ ಚಿಕಿತ್ಸೆಗೆ ಬಂದಂತ ರೋಗಿಯಿಂದಲೇ ಪ್ರೊಟೆಸ್ಟ್ ನಡೆಸಲಾಗಿದೆ. ವೈದ್ಯರನ್ನ ಬದಲಾಯಿಸಿ ಇಲ್ಲಂದ್ರೆ ಆಸ್ಪತ್ರೆನ ಮುಚ್ಚಿ ಅಂತ ಆಕ್ರೋಶವನ್ನ ಹೊರಗಾಕಿದ್ದಾರೆ. ವೈದ್ಯರು ಚಿಕಿತ್ಸೆ ನೀಡುವಂತ ಬದಲು ರೋಗಿಗಳಿಗೆ ಬೈತಾರೆ, ಸೌಜನ್ಯದಿಂದ ವರ್ತಿಸದೆ ದುರಂಕಾರವನ್ನ ತೋರ್ತಾರೆ ಅಂತ ಡಾಕ್ಟರ್ ಮಹಾಲಕ್ಷ್ಮಿ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನ ಹೊರಗಾಕಿದ್ರು. ಅಲ್ಲದೆ ಸ್ಥಳಕ್ಕೆ ಡಿಎಚ್ಒ ಆಗಮಿಸುವಂತೆ ಬಿಗಿ ಪಟ್ಟಣ ಹಿಡಿದಿದ್ದಾರೆ. ಇನ್ನು ಸ್ಥಳಕ್ಕೆ ಡಿಎಚ್ಒ ಕುಮಾರಸ್ವಾಮಿ ಬಂದಿದ್ದು ತಕ್ಷಣ ವೈದ್ಯರನ್ನ ಬದಲಾಯಿಸುವ ಭರವಸೆಯನ್ನ ನೀಡಿದ್ದಾರೆ. ಶಿವಮೊಗ್ಗದಲ್ಲಿ ಭಾರೀ ಗಾಳಿ ಮಳೆಗೆ ಕಾರಿನ ಮೇಲೆ ಮರ ಉರುಳಿ ಬಿದ್ದು ಇಬ್ಬರಿಗೆ ಗಾಯ ಆಗಿದೆ. ಚಂದ್ರಗುತ್ತಿ ಗ್ರಾಮದ ಸಿದ್ದಾಪುರ ರಸ್ತೆಯಲ್ಲಿ ಈ ಘಟನೆ ಆಗಿರುವುದು. ಗ್ರಾಮದಲ್ಲಿ ವಾರದ ಸಂತೆಯ ಹಿನ್ನೆಲೆಯಲ್ಲಿ ಸುತ್ತಲಿಂದ ಅನೇಕ ಜನ ಗ್ರಾಮಸ್ಥರು ಆಗಮಿಸಿದ್ರು. ಈ ಸಂದರ್ಭದಲ್ಲಿ ವಾಹನವನ್ನು ನಿಲ್ಲಿಸಿದ್ರು. ಈ ವೇಳೆ ಭಾರೀ ಗಾಳಿ ಮಳೆ ಹಿನ್ನೆಲೆಯಲ್ಲಿ ವಾಹನದ ಮೇಲೆ ಮರ ಉರುಳಿ ಬಿದ್ದಿದೆ. ಇನ್ನು ಸಮೀಪದಲ್ಲೇ ಇದ್ದಂತ ಇಬ್ಬರಿಗೆ ಗಾಯ ಕೂಡ ಆಗಿದೆ. ವಾಹನ ಜಖಂಗೊಂಡಿದೆ. ಅದೃಷ್ಟವಶಾತ್ ಯಾವುದೇ ಜೀವಹಾನಿ ಸಂಭವಿಸಿಲ್ಲ. ಸ್ಥಳೀಯರು ಸದ್ಯ ಒಣಗಿನ ಅಥವಾ ಬೀಳುವ ಹಂತದಲ್ಲಿರುವಂತಹ ಮರಗಳನ್ನ ತೆರವು ಮಾಡಬೇಕೆನ್ನುವುದಾಗಿ ಅರಣ್ಯ ಇಲಾಖೆಗೆ ಒತ್ತಾಯಿಸಿದ್ದಾರೆ. ನಮ್ಮನ್ನ ಇವತ್ತರ ಟಿವಿ ಬರಂಗ್ ಮಾಡ ಕಳ್ಸಲೆ ನಮ್ಮರು ಕಳಿಸ್ತಾನೆ. ಮೈಸೂರು ಮುಮ್ಮಡಿ ಕೃಷ್ಣರಾಜ ಒಡೆಯರ್ 234ನೆಯ ಜನ್ಮದಿನದ ಪ್ರಯುಕ್ತ ಅರಸು ಮಂಡಳಿಯಿಂದ ನಂಜನಗೂಡಿನಲ್ಲಿ ಉತ್ಸವ ಮೂರ್ತಿ ಮೆರವಣಿಗೆಯನ್ನು ಮಾಡಲಾಯಿತು. ಉತ್ಸವದಲ್ಲಿ ಮೈಸೂರು ರಾಜಮನೆತನ ಭಾಗಿಯಾಗಿತ್ತು. ದೇವಾಲಯದ ಸುತ್ತ ನಂಜುಂಡೇಶ್ವರ ಉತ್ಸವ ಮೂರ್ತಿ ಮೆರವಣಿಗೆ ಸಾಗಿತ್ತು. ರಾಜಮಾತಾ ಪ್ರಮೋದ ದೇವಿ ಒಡೆಯರ್, ಇನ್ನು ಯುವರಾಣಿ ತ್ರಿಷಿಕಾ ಕುಮಾರಿ ದೇವಿ ಅವರು ಕೂಡ ನಂಜುಂಡೇಶ್ವರನಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದರು. ಇನ್ನು ಬಹಳ ಪ್ರಮುಖವಾಗಿ ಈ ಜೀವದ ಹಂಗನ್ನ ತೊರೆದು ಅರಣ್ಯ ಸಿಬ್ಬಂದಿ ಜಿಂಕೆ ಬದುಕಿಸಿರುವಂತಹ ಘಟನೆ ಧಾರವಾಡದಲ್ಲಿ ನಡೆದಿದೆ. ಸೋಮೇಶ್ವರ ದೇವಸ್ಥಾನದ ಕೆರೆಯಲ್ಲಿ ಸಿಲುಕಿದ್ದಂತ ಜಿಂಕೆಯನ್ನ ಅರಣ್ಯ ಸಿಬ್ಬಂದಿ ರಕ್ಷಣೆ ಮಾಡಿದ್ದಾರೆ. ನೀರಿಗೆ ಬಿದ್ದು ಒದ್ದಾಡುತ್ತಿದ್ದಂತ ಜಿಂಕೆ ರಕ್ಷಣೆ ಈಗ ಯಶಸ್ವಿಯಾಗಿದ್ದು ಸಿಬ್ಬಂದಿಗೆ ಸಾರ್ವಜನಿಕರು ಸಾಥ್ ನೀಡಿದ್ರು. ಬಳಿಕ ಅದಕ್ಕೆ ಚಿಕಿತ್ಸೆಯನ್ನ ನೀಡಿ ಜಿಂಕೆಯನ್ನ ಅರಣ್ಯಕ್ಕೆ ಬಿಡಲಾಗಿದೆ. ಧಾರವಾಡದಲ್ಲಿ ಶ್ರೀರಾಮ ಸೇನೆಯ ಜಿಲ್ಲಾಧ್ಯಕ್ಷನ ಮೇಲೆ ಹಲ್ಲೆ ಪ್ರಕರಣ ಸಂಬಂಧಪಟ್ಟಂತೆ ಪೊಲೀಸರ ವಿರುದ್ಧ ಧಿಕ್ಕಾರವನ್ನ ಕೂಗಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಧಾರವಾಡದ ಡಿಸಿ ಕಚೇರಿಯ ಎದುರು ಕಾರ್ಯಕರ್ತರು ಪ್ರೊಟೆಸ್ಟ್ ನಡೆಸಿ ಕಿಡಿಕಾರಿದ್ರು. ಸೌದತ್ತಿ ಪೊಲೀಸ್ ಪೇದೆ ಹಾಗೂ ಹೋಂಗಾರ್ಡ್ನಿಂದ ಅಣ್ಣಪ್ಪ ಎನ್ನುವ ಧಾರವಾಡ ಶ್ರೀರಾಮ ಸೇನೆಯ ಜಿಲ್ಲಾಧ್ಯಕ್ಷನ ಮೇಲೆ ಹಲ್ಲೆ ನಡೆದಿತ್ತು. ಹೀಗಾಗಿ ಹಲ್ಲೆಯನ್ನ ಖಂಡಿಸಿ ಪೇದೆಯನ್ನ ವಜಾ ಮಾಡುವಂತೆ ಆಗ್ರಹಿಸಿದ್ರು. बोलो भारत माता के ಪೊಲೀಸ್ ಪೇದೆಗೆ ಸೌದತ್ತಿಯ ದುರಾಡಳಿತ ಪೊಲೀಸ್ ಪೇದೆಗೆ ಎಲ್ಲಮ್ಮ ದೇವಸ್ಥೆ ವಜಾಗೊಳಿಸಿ ಜಿಲ್ಲಾಧ್ಯಕ್ಷರ ಮೇಲೆ ಹಲ್ಲೆ ಮಾಡಿದ ಪೊಲೀಸ್ ಪೇದೆಗೆ, ಹಂತಕ ಮಾಡಿದ ಪೊಲೀಸ್ ಪೇದೆಗೆ बोलो भारत माता के बोलो भारत माता के ಎಲ್ಲಿಯವರೆಗೆ ಹೋರಾಟ ಮಾಡಲೇಬೇಕು. बोलो भारत माता के ಪೊಲೀಸ್ ಪೇದೆಗೆ
ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಸಂತೆಬೆನ್ನೂರು ಗ್ರಾಮದ ಕೆನರಾ ಬ್ಯಾಂಕ್ನಲ್ಲಿ ಕಳ್ಳತನ ಹಿನ್ನೆಲೆಯಲ್ಲಿ ಆರೋಪಿಗಳಿಂದ ಪೊಲೀಸರು 1 ಲಕ್ಷ ರೂಪಾಯಿಯನ್ನು ವಶಪಡಿಸಿಕೊಂಡಿದ್ದಾರೆ. ಜುಲೈ 11ರಂದು 3 ಕಳ್ಳರಿಂದ ಕೆನರಾ ಬ್ಯಾಂಕ್ನಲ್ಲಿ ಚಿನ್ನದ ಸಾಲ ನವೀಕರಣ ಸಂದರ್ಭ 1 ಲಕ್ಷ ಕಳ್ಳತನ ನಡೆದಿತ್ತು. ಇನ್ನು ತಣಿಗೆರೆ ಗ್ರಾಮದ ಲತಾ ಅವರ ಬ್ಯಾಗ್ನಿಂದ ಕಳ್ಳತನ ಮಾಡಿದ್ರು. ಇನ್ನು ಮಧ್ಯ ಪ್ರವೇಶಿಸಿದ ಪ್ರಿಯಾಂಕಾ ಸಿಸೋಡಿಯಾ ಹಾಗೂ ಪ್ರಿಯಾಂಕಾ ಅವರನ್ನ ಲತಾ ಹಾಗೂ ಆಕೆಯ ಪತಿ ಲಾಕ್ ಮಾಡಿದ್ರು. ಆದರೆ ಮತ್ತೊಬ್ಬ ಕಳ್ಳಿ ಸ್ವಪ್ನ ಎಸ್ಕೇಪ್ ಆಗಿದ್ರು. ಇದೀಗ ಸ್ವಪ್ನ ಬಚ್ಚಿಟ್ಟಿದ್ದಂತ 1 ಲಕ್ಷ ಹಣವನ್ನ ಪೊಲೀಸರು ಜಪ್ತಿ ಮಾಡಿದ್ದಾರೆ. ಮೈಸೂರಿನ ಕಬಿನಿ ಸಫಾರಿಯಲ್ಲಿ ಹುಲಿರಾಯನ ದರ್ಶನ ಕಂಡು ಜನ ಫುಲ್ ಖುಷಿಯಾಗಿದ್ದಾರೆ. ಕಬಿನಿ ಹಿನ್ನೀರಿನಲ್ಲಿ ಪ್ರವಾಸಿಗರು ಸಫಾರಿಗೆ ತೆರಳಿದಂತ ಹೊತ್ತಿನಲ್ಲಿ ಹುಲಿ ಕಾಣಿಸಿಕೊಂಡಿದೆ. ಕಬಿನಿಯ ಕಾಕನಕೋಟೆ ವ್ಯಾಪ್ತಿಯಲ್ಲಿ ಹುಲಿ ಕಂಡು ಪ್ರವಾಸಿಗರು ಫುಲ್ ಥ್ರಿಲ್ ಆಗಿ ಫೋಟೋ ವಿಡಿಯೋಗಳನ್ನ ಮಾಡಿಕೊಂಡಿದ್ದಾರೆ. ಸಫಾರಿಗರ ಕೆಮೆರಾದಲ್ಲಿ ಅದ್ಭುತ ದೃಶ್ಯ ಸೆರೆಯಾಗಿದೆ. ಪರಶುರಾಮ ಥೀಮ್ ಪಾರ್ಕ್ ಮೂರ್ತಿ ವಿವಾದಕ್ಕೆ ಸಂಬಂಧಪಟ್ಟಂತೆ ಕಾರ್ಕಳ ಪೊಲೀಸರು ಕೋರ್ಟ್ ಮುಂದೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದ್ದಾರೆ. ಆ ತನಿಖಾ ವರದಿಯಲ್ಲಿ ಅನೇಕ ವಿಚಾರ ಬಹಿರಂಗ ಆಗಿದೆ. ಆಗಿನ ಸಿಎಂ ಬೊಮ್ಮಾಯಿ, ಸಚಿವ ಸುನಿಲ್ ಕುಮಾರ್, ಶೋಧ ಕರಂದ್ಲಾಜೆ, ಇನ್ನು ಬಿಜೆಪಿಯ ನಾಯಕರು ಪರಶುರಾಮನ ವಿಗ್ರಹ ಲೋಕಾರ್ಪಣೆಯನ್ನ ಮಾಡಿದ್ರು. ವಿಕ್ಟರಿ ಸಿಂಬಲ್ ತೋರಿಸಿ ಗೆದ್ದು ಬೀಗಿದ್ರು. ಆದರೆ ಆಗಿನ ಬಿಜೆಪಿ ಸರ್ಕಾರಕ್ಕೆ ಕೇರಳದ ಶಿಲ್ಪಿಗಳು ಸರಿಯಾಗಿ ಟೋಪಿ ಹಾಕಿ ಈಗ ನಾಮ ಹಾಕಿರುವುದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಇದನ್ನ ಕೋರ್ಟ್ಗೆ ಸ್ವತಃ ಪೊಲೀಸರೇ ಚಾರ್ಜ್ ಶೀಟ್ ಮೂಲಕ ತಿಳಿಸಿದ್ದಾರೆ. ವಿಗ್ರಹ ನೋಡಿದ ಕೆಲವರು ಕಂಚಿನ ವಿಗ್ರಹ ಅಂದ್ರು, ಇನ್ನು ಕೆಲವರು ರಟ್ಟು, ಫೈಬರು, ಪ್ಲಾಸ್ಟಿಕ್ ಅನ್ನೋದಾಗಿ ಹೇಳಿದ್ರು. ಇನ್ನು ಕೆಲವರು ತನಿಖೆ ಆಗ್ಲಿ ಆಮೇಲೆ ನೋಡೋಣ ಅಂದ್ರು. ಬಟ್ ಈಗ ಇದಕ್ಕೆಲ್ಲ ಕಾರ್ಕಳ ಪೊಲೀಸರು ಒಂದು ಬ್ರೇಕ್ ಹಾಕಿದ್ದಾರೆ. 1231 ಪುಟಗಳ ಚಾರ್ಜ್ ಶೀಟ್ ಪಟ್ಟಿಯನ್ನ ಈಗಾಗಲೇ ಕಾರ್ಕಳದ ನ್ಯಾಯಾಲಯದ ಮುಂದೆ ಪೊಲೀಸರಿಟ್ಟಿದ್ದಾರೆ. ಎನ್ಡಿಪಿಎಸ್ ಕಾಯ್ದೆಯಡಿ ವಶಕ್ಕೆ ಪಡೆದಿದ್ದ ಅಪಾರ ಪ್ರಮಾಣದ ಡ್ರಗ್ಸ್ ಅನ್ನ ನಾಶ ಮಾಡಲಾಗಿದೆ. ತುಮಕೂರಿನ ವಸಂತ ನರಸಾಪುರ ಬಳಿ ಮೀಸಲಿಟ್ಟಂತ ಜಾಗದಲ್ಲಿ ಪೊಲೀಸರು ಡ್ರಗ್ಸ್ ಅನ್ನ ನಾಶಪಡಿಸಿದ್ದಾರೆ. ವಿವಿಧ ಪ್ರಕರಣಗಳಲ್ಲಿ ವಶಕ್ಕೆ ಪಡೆದಿದ್ದ 45.58 ಕೆಜಿ ಮಾದಕ ವಸ್ತುಗಳನ್ನ ನ್ಯಾಯಾಲಯದ ಅನುಮತಿಯನ್ನ ಪಡೆದು ನಾಶಪಡಿಸಲಾಗಿದೆ. ರಾಯಚೂರಿನಲ್ಲಿ ಕೆರೆಯಲ್ಲಿ ಈಜಲು ಹೋದಂತ ಯುವಕ ನೀರು ಪಾಲಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 24 ಗಂಟೆಯ ಬಳಿಕ ಕೆರೆಯಲ್ಲಿ ಯುವಕನ ಶವ ಪತ್ತೆಯಾಗಿದೆ. ಅಗ್ನಿಶಾಮಕ ಸಿಬ್ಬಂದಿ ಮುಂಜಾನೆ ಶೋಧ ಕಾರ್ಯದ ಬಳಿಕ ಕೊನೆಗೂ ಕೂಡ ಯುವಕನ ಶವ ಈಗ ಪತ್ತೆಯಾಗಿದೆ. 23 ವರ್ಷದ ನಾಗರಾಜು ಮೃತ ಯುವಕ. ಮಾನವಿ ಪಟ್ಟಣದ ಜನತಾ ಕಾಲೋನಿಯ ನಿವಾಸಿ ಮೃತ ನಾಗರಾಜ್. 20ಕ್ಕೂ ಹೆಚ್ಚು ಅಗ್ನಿಶಾಮಕ ಸಿಬ್ಬಂದಿ ಹಾಗೂ ಪೊಲೀಸರಿಂದ ಶೋಧ ಕಾರ್ಯವನ್ನು ನಡೆಸಲಾಗಿತ್ತು. ಇನ್ನು ಮಗನನ್ನ ಕಳೆದುಕೊಂಡ ಕುಟುಂಬಸ್ಥರ ಆಕ್ರಂದನ ಕೂಡ ಮುಗಿಲು ಮುಟ್ಟಿತ್ತು. ಮಾನ್ವಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಗೋಕರ್ಣದ ಗುಹೆಯಲ್ಲಿ ವಾಸವಿದ್ದ ವಿದೇಶಿ ಮಹಿಳೆ ಹಾಗೂ ಮಕ್ಕಳನ್ನ ತುಮಕೂರಿನ ಎಫ್ಡಿಸಿ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿದೆ. ನಿನ್ನೆ ರಾತ್ರಿ ತುಮಕೂರಿನ ಎಫ್ಡಿಸಿ ಕೇಂದ್ರಕ್ಕೆ ರಷ್ಯಾ ಮೂಲದ ಮಹಿಳೆ ಹಾಗೂ ಮಕ್ಕಳನ್ನ ಪೊಲೀಸರು ಕರೆತಂದಿದ್ದಾರೆ. ಸನಾತನ ಧರ್ಮಕ್ಕೆ ಮನಸೋತು ಈಕೆ ವೀಸಾ ಅವಧಿ ಮುಗಿದಿದ್ರೂ ಕೂಡ ವಾಪಸ್ ತೆರಳದೇ ಇರುವುದಕ್ಕೆ ಅಕ್ರಮ ವಲಸಿಗರ ಬಂಧನ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿದೆ.